ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ರವಾ ಇಡ್ಲಿ ಹೆಂಗೆ ಮಾಡೋದು ಎಂಬುದನ್ನು ತೋರಿಸ್ಲಿಕ್ಕತ್ತೀನಿ. ಅಂದರೆ ಮೊಸರು ಇರ್ತದೆ ಮನೆಯೊಳಗೆ, ಬಹಳಷ್ಟು ಮೊಸರು ಇದ್ದಾಗ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಅವಾಗ ಏನದ ಹಿಂಗೆ ರವಾ ಇಡ್ಲಿ ಮಾಡ್ಕೊಂಡ್ರೆ ನಮಗೆ ಟಿಫನ್ನು ಬದಲಾಗ್ತದೆ. ಉಪ್ಪಿಟ್ಟಿನ ಬದಲು ಹಿಂಗೆ ಇಡ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಮತ್ತು ನೀವು ಡಬ್ಬಿಗೆ ಹಾಕ್ಬೋದು, ಮಕ್ಕಳಿಗೆ, ದೊಡ್ಡವ್ರಿಗೆ, ಸಾಯಂಕಾಲದವರೆಗೂ ಹಿಂಗೆ ಏನದ ಮೆತ್ತಗಿರ್ತಾವೆ ನೋಡ್ರಿ, ಅಷ್ಟು ಚಲೋ ಆಗ್ತಾವೆ ಇಡ್ಲಿ. ಇವನ್ನ ಆರಾಮಾಗಿ ಮಾಡ್ಕೋಬೋದು. ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನ ಈಗ ನೋಡ್ಕೊಂಬರೋಣಂತ. ಇಲ್ಲೇ ರವಾ ಹುರ್ಕೊಳಿಕ್ಕೆ ನಾನು ಗ್ಯಾಸ್ ಹೊತ್ತಿಸಿ ಬಾಣಲೆ ಇಟ್ಕೊಂಡಿನಿ. ಈಗೇನದು ಇದಕ್ಕೆ ಎಣ್ಣೆ ಹಾಕೋಣ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತೀನಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ. 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಇಲ್ಲೇ ಸಣ್ಣಗೆ ಕಟ್ ಮಾಡಿದ್ದೆ ಕರಿಬೇವು ಹಾಕ್ಕೊಳ್ತೀನಿ. ಇಲ್ಲಿ ನೋಡ್ರಿ, ಕಡಲೆಬೇಳೆ ಉದ್ದಿನಬೇಳೆನ ಕೆಂಪಾಗ್ಯಾವ. ಈಗ ಇದಕ್ಕೆ ನಾನಿಲ್ಲೇ 1 ವಾಟಗಾದಷ್ಟು ಬಾಂಬೆ ರವಾ ತೊಗೊಂಡೆ ನೋಡ್ರಿ. ಇದು ಬಾಂಬೆ ರವಾ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ರವಾನ ಇಲ್ಲೇ ಹಾಕ್ಲಿಕ್ಕತ್ತೀನಿ. ಹಾಕಿ ಒಂದು 3 ರಿಂದ 4 ನಿಮಿಷ ಇದನ್ನೇನದ ಎಣ್ಣೆ ಒಳಗೆ ಹುರ್ಕೋಣ. ನೋಡ್ರಿ, 3 ರಿಂದ 4 ನಿಮಿಷ ನಾನು ಹುರ್ಕೊಂಡಿನಿ. ಮತ್ತು ಈಗ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಈ ಬುಟ್ಟಿ ಒಳಗೆ ಇದನ್ನು ಬಿಡೋಣ ಅಂತ. ಇನ್ನೊಂದು ಸ್ವಲ್ಪ ಬಿಸಿಗೆ ಏನಾಗ್ತದೆ, ಹುರಿತದೆ. ಮತ್ತು ಪೂರ್ಣ ತಣ್ಣಗಾದ್ಮೇಲೆ ಇದಕ್ಕೆ ಮುಂದಿನ ಏನದ ಎಲ್ಲ ಸಾಮಾನನ್ನು ಹಾಕೋಣ. ಈಗೇನದ ತಣ್ಣಗಾಗಲಿಕ್ಕೆ ಬಿಡೋಣ ಇದನ್ನು. ಇದು ನೋಡ್ರಿ, ರವಾ ಏನದ ಹುರಿದಿದ್ದು ಪೂರ್ಣ ತಣ್ಣಗಾಗ್ಯದ. ಇದನ್ನ ನಾನೊಂದು ಬುಟ್ಟಿ ತೊಗೊಂಡಿನಿ. ಈಗ ಇದಕ್ಕೇನದ ಮೊಸರು ಹಾಕೋಣ. ಅಳತಿ ಪ್ರಕಾರ ಅಂದರೆ 1 ವಾಟಗ ರವಾಕ ಅರ್ಧ ವಾಟಗ ನಾನಿದೆ ಮೊಸರು ಹಾಕ್ಲಿಕ್ಕತ್ತೀನಿ. ಮೊಸರು ಫ್ರೆಶ್ ಇದ್ರೆ ಚಲೋ, ಹುಳಿ ಆದರೆ ಭಾಳ ಹುಳಿ ಆಗ್ತಾವೆ ಇಡ್ಲಿ. ಹೀಗಾಗಿ ಫ್ರೆಶ್ ಮೊಸರು ಇದ್ರೆ ಚಲೋ ಆಗ್ತದೆ. ಇಲ್ಲ, ನಾನು ಅರ್ಧ ವಾಟಗ ಮೊಸರು ಹಾಕ್ಲಿಕ್ಕತ್ತೀನಿ. ಇದ್ರೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಅಂದ್ರೆ ಇಡ್ಲಿ ಮಾಡೋ ಅದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿ, ಅಷ್ಟು ನೀರು ಹಾಕೋದು ಹೋಗ್ತದೆ. ನೋಡ್ರಿ, ಇಷ್ಟು ಹದ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕ್ಕತ್ತೀನಿ. ಇದೇನಿದೆ, ಒಂದು ಅರ್ಧ ಇಂಚು ಶುಂಠಿನ ಹೆರೆದಿಟ್ಕೊಂಡಿನಿ, ಅದ್ರ ಹಾಕ್ಕೊಳಕತ್ತೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು 15 ನಿಮಿಷ ನಾನೇನಿದೆ ಇದನ್ನು ಮುಚ್ಚಿ ನೆನೆಲಿಕ್ಕೆ ಬಿಡ್ತೀನಿ. ಅದು ಆದಮೇಲೆ ಮತ್ತೆ ಬೇಕಂದ್ರೆ ನೀರು ಅದು ನೋಡಿ ಹಾಕ್ಕೊಳಿಕ್ಕೆ ಬರ್ತದೆ. 15 ನಿಮಿಷ ಏನಿದೆ ಇದನ್ನು ನೆನೆಲಿಕ್ಕೆ ಬಿಡೋಣ. ಇಲ್ಲೇ ಚಟ್ನಿ ಮಾಡ್ಕೊಳಿಕ್ಕೆ ನಾನು ಮಿಕ್ಸರ್ ಜಾರ್ ತೊಗೊಂಡಿನಿ. ಇಲ್ಲಿ ಅರ್ಧ ಬಟ್ಟಲಷ್ಟು ಹಸಿ ಕೊಬ್ಬರಿ ತೊಗೊಂಡಿನಿ. ಹಸಿ ಕೊಬ್ಬರಿ ಹೋಳವ ಇವು, ಇವನ್ನ ಹಾಕ್ಕೊಂಡು ಇದಕ್ಕೆ 1 ಚಮಚದಷ್ಟು ಪುಟಾಣಿ ಹಾಕಿರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮೊದಲಿಗೆ ಏನದ ಇದನ್ನಿಷ್ಟ ಸಣ್ಣ ಮಾಡ್ಕೊಂಬರೋಣ, ಕೊಬ್ಬರಿ ಮತ್ತು ಪುಟಾಣಿ ಉಪ್ಪನ್ನ. ಇಲ್ಲೇ ಇಷ್ಟು ರುಬ್ಕೊಂಬಂದಿ ನೋಡ್ರಿ, ಕೊಬ್ಬರಿ ಪುಟಾಣಿನ. ಈಗ ಇದಕ್ಕೇನದ ಕೊತ್ತಂಬರಿ ಹಾಕೊಳ್ಕತ್ತೀನಿ ತೊಳೆದದ್ದು. 2 ಏನದ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಕತ್ತೀನಿ. ಒಂದು ಅರ್ಧ ವಾಟಗ ನೀರು ಹಾಕೋಣ. ಇನ್ನೊಮ್ಮೆ ಇದನ್ನೇನದ ರುಬ್ಕೊಂಬರ್ತೀನಿ. ನೋಡ್ರಿ, ಚಟ್ನಿ ರೆಡಿ ಆಯ್ತು. ಇನ್ನೊಂದು ಬುಟ್ಟಿಗೆ ತೊಗೊಂಡು ಒಗ್ಗರಣೆ ಕೊಡೋಣ ಇದಕ್ಕೆ. ಈಗ ನೋಡ್ರಿ, ಚಟ್ನಿ ರೆಡಿ ಆಯ್ತು. ನಮ್ಮ ಮೇಲಿನಿಂದ ಒಗ್ಗರಣೆ ಕೊಟ್ಟಿನಿ. ಒಮ್ಮಿದೇನಿದೆ ಕೈ ಆಡ್ಸ್ಕೊಂಬಿಡೋಣ. ಈಗ ಇಡ್ಲಿ ಮಾಡೋಣ ಅಂತ. ನೋಡ್ರಿ, 15 ನಿಮಿಷ ಏನದ ನಾನಿಲ್ಲಿ ನೆನೆಸಿಟ್ಟೇನೆ. ನಂದದ ಮತ್ತೇನದ ಮೊಸರು ಎಲ್ಲ ಹಿರ್ಕೊಂಡದ ನೀರನ್ನು. ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ಏನದ ನೀರು ಹಾಕೋಣ. ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಿರ್ತೀನಿ. ಇಡ್ಲಿದ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗ್ತದೆ ನಾವು ಇದನ್ನು. ಈಗ ಉಪ್ಪಂತೂ ಹಾಕಿಬಿಟ್ಟಿವಿ ನಾವು ಇದಕ್ಕೆ. ನೋಡ್ರಿ, ಇಷ್ಟು ಕರೆಕ್ಟ್ ಬಂದದ. ಇಲ್ಲಾನ 1 ಕ್ಯಾರೆಟ್ ಏನಿದೆ ಹೆರ್ಕೊಂಡಿನಿ ಸಣ್ಣಗೆ, ಅದನ್ನು ಹಾಕ್ಲಿಕ್ಕತ್ತೀನಿ ಇದಕ್ಕೆ. ಮತ್ತು ತೊಳೆದು ಹೆಚ್ಕೊಂಡಂಥ ಸಣ್ಣಗೆ ಹೆಚ್ಕೊಂಡಿನಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಈಗ ಇನ್ನೊಮ್ಮೆ ಇದನ್ನೇನದ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ನಾನು 1 ಪ್ಯಾಕೆಟು ಏನೋ ತೊಗೊಂಡಿನಿ. ಇದನ್ನೇನದ ಕಟ್ ಮಾಡಿ ಇದಕ್ಕೆ ಹಾಕೋಣ. ಇಲ್ಲೇ ಇದಕ್ಕೆ ಹಾಕ್ಕೊಳಕತ್ತೀನಿ. ಇದಕ್ಕೇನು ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಕೈ ಆಡ್ಸ್ಕೊಳ್ಳೋಣ.
ಇದು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿದ್ದು ನಾನು. ಈಗೇನದ ಇದನ್ನು ಹಿಟ್ಟು ಹಾಕೋಣ. ಈಗ ಇಡ್ಲಿ ಪಾತ್ರೆ ನೀರಿಟ್ಟು ಕಾಯ್ಲಿಕ್ಕೆ ಇಟ್ಟನೆ. ಇದನ್ನು ಇಟ್ಕೊಳ್ಳೋಣ. ಮ್ಯಾಲೆ ಮುಚ್ಚಿ 15 ನಿಮಿಷ ಏನಾದ್ರು ಇದನ್ನ ಬೇಯಿಸ್ಕೊಳ್ಳೋಣ. ಈಗ ನೋಡ್ರಿ 15 ನಿಮಿಷ ಆಯ್ತು ನಾನು ಇಡ್ಲಿ ಮಾಡ್ಲಿಕ್ಕೆ ಇಟ್ಟು. ಈಗ ನೋಡ್ರಿ ಕೈ ಹತ್ತಿಲ್ಲ. ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಒಂದು 2 ನಿಮಿಷ ಏನದ ಇದನ್ನು ಮುಚ್ಚಿಡೋಣ, ಆಮೇಲೆ ತಗೋಣ ಅಂತ. ನೋಡ್ರಿ ಹೊರಗೆ ತಗೊಂಡಿನಿ, ಬೆಚ್ಚಗಾಗ್ಯಾವ. ಈಗ ಇವನೇನದ ತಗೋಣ. ಸರಳ ಬರ್ತಾವ. ಎಷ್ಟು ಚಲೋ ಆಗ್ಯಾವ ಇಡ್ಲಿ. ಅಗದಿ ಕರೆಕ್ಟ್ ಬಂದಾವ ನೋಡ್ರಿ. ನೋಡಿದ್ರಲ್ಲ ಇಡ್ಲಿ ಮಾಡೋದು ಎಷ್ಟು ಈಜಿ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ಇವು. ಮತ್ತು ಮಾಡ್ಲಿಕ್ಕೂ ಅಗದಿ ಸರಳ ಅದ. ಮನೆಯಾಗಿದ್ದ ಸಾಮಾನ್ದಿಂದ ನಾವು ಅಗದಿ ಸರಳಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕಂದ್ರೆ ಇನ್ನೂ ಏನದ ಹಸಿ ಬಟಾಣಿ ಹಾಕೋಬೋದು, ಅಥವಾ ಬೀನ್ಸು ಸಣ್ಣಗೆ ಹೆಚ್ಚಿ ಹಾಕೋಬೋದು. ಅದು ಇನ್ನೂ ರುಚಿ ಆಗ್ತದೆ. ನೋಡ್ರಿ ಎಷ್ಟು ಚಲೋ ಆಗ್ಯಾವ ಅಗದಿ. ಮೂರದ್ರ ಸತ್ಯಕ್ಕೆ ಎಷ್ಟು ಹೌರಾಗಿ ಬಂದಾವ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡೆ. ನೀವು ನಿಮ್ಮ ಮನೆಯೊಳಗೆ ತಪ್ಪದೊಮ್ಮೆ ಟ್ರೈ ಮಾಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂತ. ಶ್ರೀರಾಮ ಸಮರ್ಥ.